ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ವಿಚಾರದಲ್ಲಿ ಈಗ ಆ ವಿಚಾರ ಬೇಡ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಈಗ ಅದೆಲ್ಲ ಬಗೆಹರಿದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗೆ ಇದ್ದೀವಿ. ಮನೆ ಮೇಲೆ ಅಣ್ಣ ತಮ್ಮಂದ್ರ ಜಗಳ ಮುನಿಸೆಲ್ಲ ಸಹಜವಾಗಿ ಇರುತ್ತೆ. ಈಗ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋದು ಒಂದೇ ನನ್ನ ಉದ್ದೇಶ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೈ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯ ಮೇಲೆ ಅಣ್ಣ ತಮ್ಮಂದ್ರ ಜಗಳ ಇದೆಲ್ಲ ಮುನಿಸೆಲ್ಲ ಕಾಮನ್ ಆಗಿರುತ್ತೆ. ಇವಾಗ ನನ್ನ ಟಾರ್ಗೆಟ್ ಏನು, ಉದ್ದೇಶ ಏನು ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸೋದಷ್ಟೇ ಅಂತ ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ಹುಬ್ಬಳ್ಳಿಯಲ್ಲಿ ವಿನಯ್ ಕುಲಕರ್ಣಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೋರಾಟ ಕಾರಣ ಈಗ ನಡೆದಂತ ಹೋರಾಟ ಪ್ರಹ್ಲಾದ್ ಜೋಶಿ ಅವರು ಸೋಲಿಸುವಂತ ಹೋರಾಟ ಬಂದು ಈ ಹೋರಾಟ ಈಗಿನ ನಡೆದಂತ ಸಭೆ ಘಟನೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ಸೋಲಿಸುವಂತ ಹೋರಾಟ ನಡೆಸಿ ಆ ಹೋರಾಟದ ಬಗ್ಗೆ ಹುಡುಗರಿಗೆ ಪರೀಕ್ಷೆವನ್ನ ಚುನಾವಣೆ ಚುನಾವಣೆ ಟೈಮ್ನಾಗ ನೀವೇನಾದ್ರು ವಿಚಾರ ಮಾಡಕ್ ಹೋಗ್ಬಿಡ್ರಿ. ಆಮೇಲೆ ನೀವೇನು ಹಚ್ಚುವಂತ ಕೆಲಸ ಬೇಡ. ಈಗ ನಾವು ಆರಾಮದೇವಿ ಚಂದದೇವಿ ಚಂದ ಇರಕ್ ಬಿಡ್ರಿ. ನಮ್ದು ಅಷ್ಟೇ ಸಾಕು. ಹೆಂಗಿರ್ಬೇಕು ನಾವು ಹೊಟ್ಟೆ ಗೊತ್ತೈತಿ ನೋಡ್ರಿ. ಮನಿ ಒಳಗೆ ಅಣ್ಣ ತಮ್ಮರು ಜಗಳ ಬಂದಿರ್ತಾವ. ಕಾಕ ಮಕ್ಕಳು, ಅಣ್ಣ ತಮ್ಮರು, ಅಣ್ಣ ಮೊಮ್ಮಕ್ಕಳು ಎಲ್ಲ ಬಂದಿರ್ತಾವ. ನಮ್ಮೊಂದು ಕುಟುಂಬ ಅದು ಏನಿದ್ರು ಕೂಡ ನಮ್ದೊಂದು ಕುಟುಂಬ. ನಮ್ ಕುಟುಂಬ ನಾವ್ ಹೆಂಗಿರ್ಬೇಕು ನಮ್ಗೆ ಗೊತ್ತೈತಿ. ಮತ್ತೊಂದು ಕುಟುಂಬದಾಗ ನಾವೆಲ್ಲ ಅದನ್ನೊಂದು ವಿಚಾರ ಇರ್ತಾವ, ಮೊಮ್ಮಕ್ಕಳು ಒಂದು ವಿಚಾರ ಇರ್ತಾವ. ಇದ್ರ ಬಗ್ಗೆ ಈಗಾಗಲೇ ಅಲ್ಪಸಂಖ್ಯಾತರು ಎಸ್ಪೆಷಲಿ ಅಲ್ಪಸಂಖ್ಯಾತರ ಮತಗಳನ್ನ ಖರೀದಿ ಮಾಡಕ್ ಅವ್ರು ಪ್ಲಾನ್ ಮಾಡ್ಯಾರ. ಈಗಾಗಲೇ ಟೀಮ್ಗಳ ರಚನೆ ಮಾಡಕತ್ತಾರ. ವೋಟಿಂಗ್ ಕಸ್ಕೊಳ್ಳುವಂತ ಪ್ಲಾನ್, ವೋಟಿಂಗ್ ಅವ್ರ ವೋಟರ್ ಹದ್ದ ಕಸ್ಕೊಳ್ಳುವಂತ ಪ್ಲಾನ್ ಏನ್ ಮಾಡಕತ್ತಾರ. ಚುನಾವಣಾ ಆಯೋಗ ದೂರ ಕೊಡುವಂತ ಕೆಲಸ ಮಾಡ್ತೀವಿ. ಇಂಥದ್ದು ನಾವ್ ಯಾವತ್ತೂ ಇಂಥದ್ದು ಮಾಡಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಯಾವತ್ತೂ ಈ ಷಡ್ಯಂತ್ರ ಇದ್ದಿದ್ದಾರೆ. ಸಹಜವಾಗಿ ನಾವೊಂದು ಮಾತನ್ನು ಹೇಳುದು ಒಂದೇ ವಿನಂತಿ ಮಾಡ್ಕೊತೀನಿ. ನೀವು ಯಾರೋ ವೋಟರ್ ಲಿಸ್ಟ್ ತೆಗೆದು ಇವತ್ತಲ್ಲ, ಹಿಂದಿನ ಎಲೆಕ್ಷನ್ ತೆಗೀರಿ, ನಮ್ಮ MLA ಎಲೆಕ್ಷನ್ ತೆಗೀರಿ, ಕಾರ್ಪೊರೇಷನ್ ವೋಟರ್ ಲಿಸ್ಟ್ ತೆಗೀರಿ. ಡಿಲೀಟ್ ಅಂತ ಹೊರಡ್ತಾರೆ. ಒಂದು ವೋಟರ್ ಲಿಸ್ಟ್ ತಗೊಂಡು ಅಲ್ಪಸಂಖ್ಯಾತರ ಮತಗಳು ಮಾತ್ರ ಯಾಕೆ ಡಿಲೀಟ್ ಹಾಕೋದು? ಇದು ವಿಚಾರ ಮಾಡುವಂತ ಮಾತಲ್ಲ. ಅಲ್ಲಲ್ಲ, ಚುನಾವಣಾ ಆಯೋಗ ಇದ್ರ ಬಗ್ಗೆ ನಾವು ಹಲವಾರು ಅಧಿಕಾರಿಗಳ ಆಕ್ಷನ್ ತಗೊಂಡ್ಕೊಟ್ಟೈತಿ. ಬಟ್ ಇದು ವ್ಯವಸ್ಥಿತವಾಗಿ, ಯಾಕಂದ್ರೆ ಅವ್ರ ನಿಮ್ ಬಾಸ್ ಹೇಳ್ತೇನೆ, ಅವ್ರು ಓಡಿಸುವಂತ ಬುದ್ಧಿನ ಓಡಿಸಕ್ಕಾಗಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಬಹುಶಃ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಗಿನ್ನೂ ನೆನಪಿದೆ ಯಾವ ರೀತಿಯಾಗಿ ಲಿಂಗಾಯತ ಅಸ್ತ್ರವನ್ನ ಪ್ರತಿ ವೇದಿಕೆಯಲ್ಲೂ ರಾಜಕಾರಣಿಗಳು ಬಳಸ್ಕೊಳ್ತಿದ್ರು. ಅದು ಪರ ಇರ್ಬೋದು, ವಿರೋಧ ಇರ್ಬೋದು. ಬಟ್ ಈ ಬಾರಿ ಲಿಂಗಾಯತ ಅನ್ನೋ ಪದನೇ ಯಾರ ಬಾಯಿಂದೂ ಬರ್ತಾ ಇಲ್ಲ. ಯಾಕೆ ಹಾಗಾದ್ರೆ ಈ ಬಾರಿ ಅಸ್ತ್ರ ಆಗ್ತಿಲ್ಲ ಪಟೇಲ್? ಶರ್ಮಿತಾ ಶೆಟ್ಟಿ, ಈ ಬಾರಿ ಲಿಂಗಾಯತ ಮತಗಳು ಛಿದ್ರವಾಗಬಾರದು, ಪ್ರತ್ಯೇಕ ಧರ್ಮದ ಹೆಸರಿನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಾರ್ದು ಎಂಬ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಒಟ್ಟು 7 ಜನ ಲಿಂಗಾಯತ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇನ್ನ ಬಿಜೆಪಿ 9 ಲಿಂಗಾಯತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು. ತುಮಕೂರು ಸೇರಿದಂತೆ ಶರ್ಮಿತಾ ಶೆಟ್ಟಿ ಲಿಂಗಾಯತ ಪ್ರಾಬಲ್ಯವಿರುವ 3 ಕ್ಷೇತ್ರಗಳಲ್ಲಿ ಲಿಂಗಾಯತರ ಅಭ್ಯರ್ಥಿಗಳಿದ್ರು. ಲಿಂಗಾಯತ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸಿದೆ. ತುಮಕೂರಿನಲ್ಲಿ ದೋಸ್ತಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡ ಇದ್ರು. ನೊಣಪ ಲಿಂಗಾಯತ GS ಬಸವರಾಜ್ ಕೂಡ ಕಣಕ್ಕಿಳಿದ್ದಾರೆ. ಒಟ್ಟಾರೆ ಲಿಂಗಾಯತ ಮತದಾರರು ಬಿಜೆಪಿ ಪರವಾಗಿದ್ದಾರೆ ಅನ್ನೋದು ಕೂಡ ಇದು ಭ್ರಮೆ ಅನ್ನೋದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮತ್ತು ಬೀದರ್ನ ಅಭ್ಯರ್ಥಿಯಾಗಿರುವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಆಗಿದೆ. ಮತ್ತೊಂದು ಕಡೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗನ್ನೆಬ್ಬಿಸಿದಂತ ವಿನಯ್ ಕುಲಕರ್ಣಿ ಕೂಡ ಈಗ ಸಾಫ್ಟ್ ಆಗಿದ್ದಾರೆ. ಆ ಮುಖಾಂತರ ಸದ್ಯಕ್ಕೆ ಪ್ರತ್ಯೇಕ ಧರ್ಮದ ವಿಚಾರ ಬೇಡ, ನಾವೀಗ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸೊಂದೇ ಗುರಿ ಅಂತ ಹೇಳ್ತಾರೆ. ಒಟ್ಟಾರೆ ಲಿಂಗಾಯತ ಮತಗಳತ್ತ ಕಣ್ಣಿಟ್ಟಿರ್ತಕ್ಕಂಥ 2 ಪಕ್ಷಗಳು ಎಲ್ಲೂ ಕೂಡ ಪ್ರತ್ಯೇಕತೆ ಕೂಗು ಪ್ರತಿಧ್ವನಿಸಬಾರದೆಂಬ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸಿ ಈ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತರಿಗೆ ಹೆಚ್ಚು ಮಣೆ ಹಾಕುವ ಮುಖಾಂತರ, ಲಿಂಗಾಯತ ಮತಗಳನ್ನ ಪಡೆಯುವ ಮುಖಾಂತರ ಹೆಚ್ಚು ಸೀಟ್ಗಳನ್ನ ಗೆಲ್ಲುವುದು ಈ 2 ಪಕ್ಷಗಳ ಗುರಿಯಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ 2 ಪಕ್ಷಗಳಿಂದ ಒಟ್ಟಾರೆ ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 16 ಕ್ಷೇತ್ರಗಳಲ್ಲಿ 16 ಹುರಿಯಾಳುಗಳು ಈಗಾಗಲೇ ಕಣಕ್ಕಿಳಿದಿದ್ದಾರೆ. ಶರ್ಮಿತಾ ಶೆಟ್ಟಿ, ಇನ್ನೊಂದು ವಿಚಾರ ಪಟೇಲ್, ಯಾಕಂದ್ರೆ ಬಿಜೆಪಿ ಅವರು ಇದೇ ಅಸ್ತ್ರವನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ವಿರೋಧಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮುಖಾಂತರವಾಗಿ ಯಾವ ರೀತಿ ಧರ್ಮ ಹೊಡಿತಾ ಇದ್ದಾರೆ ಇವರು, ಸೊ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ. ಬಟ್ ಬಿಜೆಪಿ ಅವ್ರ ಬಾಯಲ್ಲೂ ಈ ಫ್ಯಾಕ್ಟರ್ ಈಗ ಕೇಳಿಸ್ತಾ ಇಲ್ಲ ಲಿಂಗಾಯತ. ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿಗಳು ನನಗೆ ಮತ ಹಾಕ್ಬೇಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಮತ ಹಾಕಿ ಅಂತ ಹೇಳಿ ಈಗ ತಮ್ಮ ವರ್ತನೆಯನ್ನ ಬದಲಾಯಿಸಿದ್ದಾರೆ. ಒಂದ್ ಕಡೆ ಆಂಟಿ ಇನ್ಕಮಿನ್ಸ್ ಇಲ್ಲಾದ್ರೂ ಎಫೆಕ್ಟ್ ಆಗ್ಬೋದೆಂಬ ಹಿನ್ನೆಲೆಯಲ್ಲಿ, ಜೊತೆಗೆ ಬಹುತೇಕ ಈಗಾಗಲೇ ಗೆದ್ದಿರ್ತಕ್ಕಂತ ಹಾಲಿ ಏನು ಸಂಸದರಿದ್ದಾರೆ ಅವರಿಗೆ ಬಹುತೇಕ ಟಿಕೆಟ್ ಅನ್ನು ಕೊಟ್ಟಿದ್ರು. ಅವರು 2ನೇ ಬಾರಿ ತಮ್ಮ ಅಗ್ನಿ ಪರೀಕ್ಷೆಗೆ ನಿಂತಿದ್ರಿಂದ, ಎಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ಏನು ಮುಖ ಇಟ್ಕೊಂಡು ಈಗಾಗಲೇ ಚುನಾವಣೆಗೆ ಹೋಗ್ತಿರೋದ್ರಿಂದ
ಇದು ದೇಶದ ಹಿತದೃಷ್ಟಿಯಿಂದ ಇಲ್ಲಿ ಜಾತಿ ಬೇಡ ಅನ್ನೋ ರೀತಿಯಲ್ಲಿ ಮುಂದಾಗಿದ್ದಾರೆ. ಆದ್ರೆ ಇದೀಗ ಜಾತಿ ಹೆಸರಿನಲ್ಲಿ ಕಾಂಗ್ರೆಸ್ ಕೂಡ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದು ಪ್ರತ್ಯೇಕ ಧರ್ಮದ ಕೂಗನ್ನು ಬಿಟ್ಟು ಇದೀಗ ಲಿಂಗಾಯತ ಮತಗಳನ್ನು ಸೆಳೆಯುವ ಮುಖಾಂತರ ನಾವು ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ ಅಂತೇಳಿ ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ ನಾವು ಲಿಂಗಾಯತರ ಪರವಾಗಿದ್ದೀವಿ ಎಂಬ ಒಂದು ಮೆಸೇಜ್ ಅನ್ನು ಕಳಿಸುವ ಮುಖಾಂತರ ಈಗಾಗಲೇ 7 ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.